ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮೋ ಸನಾತನಃ. ಸನಾತನ ಧರ್ಮ ನಮಗೆ ಹೀಗೊಂದು ಒಳ್ಳೆಯ ಬುದ್ಧಿಯನ್ನು ಕಲಿಸುತ್ತದೆ. ಸತ್ಯವನ್ನೇ ಹೇಳಬೇಕು, ಅದು ಕೂಡ ಪ್ರಿಯವಾದಂತಹ ಸತ್ಯವನ್ನೇ ಹೇಳಬೇಕು. ಸತ್ಯವೇ ಆಗಿದ್ದರೂ ಕೂಡ ಆಗಿದ್ದಲ್ಲಿ ಆ ಸತ್ಯವನ್ನೂ ಕೂಡ ಹೇಳಬಾರದಂತೆ. ಹಾಗೆಯೇ ಪ್ರಿಯವಾದ ಸುಳ್ಳನ್ನೂ ಕೂಡ ಹೇಳಬಾರದು. ಇದು ನಮ್ಮ ಸನಾತನ ಧರ್ಮದ ಮಹಿಮೆ. ಶ್ರೀರಾಮಚಂದ್ರ ತನ್ನ ತಂದೆ ದಶರಥ ಮಹಾರಾಜರು ತಾಯಿಯಾದಂತಹ ಕೈಕೇಯಿಗೆ ಕೊಟ್ಟಂತಹ ವಚನದ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟು ನಿಂತ. ನವವಧುವಾಗಿದ್ದಂತಹ ಸೀತಾದೇವಿ ತನ್ನ ಪತಿ ಇಲ್ಲದ ಈ ಅರಮನೆ ಕೂಡ ನನಗೆ ಅರಣ್ಯವಾಸಕ್ಕೆ ಸಮಾನ ಎಂದು ಭಾವಿಸಿ ತಾನೂ ಕೂಡ ಶ್ರೀರಾಮಚಂದ್ರನೊಂದಿಗೆ ವನವಾಸಕ್ಕೆ ಹೊರಟು ನಿಲ್ಲುತ್ತಾಳೆ. ಶ್ರೀರಾಮನ ಪ್ರಿಯ ತಮ್ಮನಾದಂತಹ ಲಕ್ಷ್ಮಣ ಕೂಡ ಶ್ರೀ ರಾಮ ಸೀತೆಯವರೊಂದಿಗೆ ವನವಾಸಕ್ಕೆ ಹೊರಟು ನಿಲ್ಲುತ್ತಾನೆ. ಈ ತನ್ನ ಪುತ್ರರು ಹಾಗೂ ಪುತ್ರವಧು ಇವರೆಲ್ಲರೂ ಕೂಡ ವನವಾಸಕ್ಕೆ ಹೊರಟದ್ದನ್ನು ಕಂಡು ದಶರಥ ಮಹಾರಾಜರು ಪುತ್ರ ವಿಯೋಗದಿಂದ ನರಳಾಡಿ ತನ್ನ ಜೀವವನ್ನೇ ಬಿಟ್ಟು ಬಿಡುತ್ತಾರೆ. ಈಗ ಈ ದಶರಥ ಮಹಾರಾಜರ ಅಂತ್ಯಕ್ರಿಯೆಗಳನ್ನು ನಡೆಸುವ ಹಕ್ಕು ಭರತ ಹಾಗೂ ಶತ್ರುಘ್ನರದ್ದಾಗಿತ್ತು. ಅವರಾದರೂ ತನ್ನ ಅಜ್ಜನ ಊರಾದಂತಹ ಕೇಕೆಯ ದೇಶಕ್ಕೆ ಹೋಗಿದ್ದರು. ಸರಿ, ಇನ್ನೇನು ಮಾಡುವುದು, ಬೇರೆ ಪರ್ಯಾಯವಿಲ್ಲ ಎಂದೆಣಿಸಿ ಆ ರಾಜಪುರೋಹಿತರಾದಂತಹ ವಸಿಷ್ಠರು ಒಬ್ಬ ಸೂತರನ್ನು ಆ ಕೇಕೆಯ ದೇಶಕ್ಕೆ ಕಳುಹಿಸುತ್ತಾರೆ. ಸೂತರು ಕೇಕೆಯ ದೇಶಕ್ಕೆ ಹೋಗಿ ಭರತ ಶತ್ರುಘ್ನರನ್ನು ಕಂಡು ಹೀಗೆಂದು ಹೇಳುತ್ತಾರೆ, ನೀವು ಆದಷ್ಟು ಬೇಗ ಅಯೋಧ್ಯೆಗೆ ಹಿಂತಿರುಗಬೇಕೆಂದು ನಮ್ಮ ರಾಜಪುರೋಹಿತರು ಹೇಳಿದ್ದಾರೆ. ಇವರಿಗಾದರೂ ತುಂಬ ಚಿಂತೆಯಾಯಿತು. ಆದಷ್ಟು ಬೇಗ ಬರಬೇಕಾದರೆ ತನ್ನ ತಂದೆಯಾದರೂ ವೃದ್ಧಾಪ್ಯದಲ್ಲಿದ್ದಾರೆ ಎನ್ನುವಂತಹ ಒಂದು ಚಿಂತೆ ಈ ಭರತ ಶತ್ರುಘ್ನರಿಗಾಗುತ್ತದೆ. ಆಗ ಈ ಭರತ ಶತ್ರುಘ್ನರು ಇಬ್ಬರು ಕೂಡ ಸೂತರಲ್ಲಿ ಕೇಳುತ್ತಾರೆ, ನಮ್ಮ ತಂದೆಯವರು ಹೇಗಿದ್ದಾರೆ? ಇವರ ಪ್ರಶ್ನೆಯನ್ನು ಕೇಳಿದಂತಹ ಸೂತರಲ್ಲಿ ಧರ್ಮಪ್ರಜ್ಞೆ ಜಾಗೃತವಾಗುತ್ತದೆ. ನಿಜವಾದಂತಹ ಪಿತೃವಿಯೋಗದ ಸುದ್ದಿಯನ್ನು ನಾನು ಹೇಳಿದಲ್ಲಿ ಇನ್ನೇನು ಅನಾಹುತವಾಗಬಹುದು ಎನ್ನುವಂತಹ ಚಿಂತೆ ಇವರನ್ನು ಕಾಡುತ್ತದೆ. ಹಾಗೂ ಪ್ರತ್ಯುತ್ತರಿಸುತ್ತಾರೆ, ಅಯ್ಯ ಭರತ ಶತ್ರುಘ್ನರೇ, ಎಲ್ಲರೂ ಹೇಗಿರಬೇಕು ಹಾಗೆಯೇ ಇದ್ದಾರೆ. ಆದರೆ ನಿಮ್ಮ ತಂದೆಯವರು ಮಾತ್ರ ಸ್ವಲ್ಪ ಹೃದಯದ ನೋವಿನಿಂದ ಕಂಗಾಲಾಗಿದ್ದಾರಷ್ಟೇ. ನೀವು ಆದಷ್ಟು ಬೇಗ ನಮ್ಮ ಅಯೋಧ್ಯೆಗೆ ಹಿಂತಿರುಗಿ ಎಂದು ಹೇಳಿ ಆ ಭರತ ಶತ್ರುಘ್ನನನ್ನು ಇಬ್ಬರನ್ನೂ ಕೂಡ ಕರೆದುಕೊಂಡು ಬರುತ್ತಾರೆ. ಅಯೋಧ್ಯೆಯನ್ನು ಪ್ರವೇಶಿಸುವಾಗ ಏನೋ ಒಂದು ಅಶುಭ ಸೂಚನೆ ಕೂಡ ಈ ಭರತ ಶತ್ರುಘ್ನಲ್ಲಿ ಉಂಟಾಗುತ್ತದೆ. ನೇರವಾಗಿ ಅರಮನೆಗೆ ಹೋಗದೆ ಈ ಸೂತರು ತಮ್ಮ ರಾಜ ಮನೆತನದ ಪೂರ್ವಜರ ಛಾಯಾಚಿತ್ರಗಳು ಇರುವಂತಹ ಒಂದು ಭವನಕ್ಕೆ ಇವರನ್ನು ಕರೆದುಕೊಂಡು ಬರುತ್ತಾರೆ. ಹಾಗೂ ಅಲ್ಲಿದ್ದಂತಹ ಇಕ್ಷ್ವಾಕು ಕುಲದ ಎಲ್ಲ ರಾಜರ ಛಾಯಾಚಿತ್ರಗಳು ಕೂಡ ಅಲ್ಲಿದ್ದವು. ಇಕ್ಷ್ವಾಕು, ರಘು, ದಿಲೀಪ, ಯಯಾತಿ ಎಲ್ಲ ರಾಜರುಗಳ ಚಿತ್ರಗಳನ್ನು ನೋಡಿದಂತಹ ಆ ಭರತ ಶತ್ರುಘ್ನರು ಕೊನೆಯಲ್ಲಿ ತಮ್ಮ ತಂದೆಯ ಚಿತ್ರ ಕೂಡ ಇರುವುದನ್ನು ಕಂಡು ಆಶ್ಚರ್ಯಚಕಿತರಾದರು. ಹಾಗೂ ಕೇಳಿದರು, ಅಯ್ಯ ಸೂತರೇ, ಇಲ್ಲಾದರೂ ಕೇವಲ ಸ್ವರ್ಗವಾಸಿಗಳಾದಂತಹ ರಾಜರ ಪ್ರತಿಮೆಗಳು ಮಾತ್ರ ಇರಬೇಕಲ್ಲವೇ? ಆಗ ಸೂತರು ಹೇಳುತ್ತಾರೆ, ಹೌದು ಮಕ್ಕಳೇ, ಹೌದು, ನೀವು ಹೇಳುತ್ತಿರುವುದು ಸತ್ಯ. ಇಂದು ನಿಮ್ಮ ತಂದೆ ಕೂಡ ನಮ್ಮೊಂದಿಗೆ ಇಲ್ಲ ಎನ್ನುವಂತಹ ಸತ್ಯವನ್ನು ಮೆಲ್ಲನೆ ಆ ಮಕ್ಕಳಿಗೆ ಹೇಳಿದರು. ತಮ್ಮ ಪಿತೃವಿಯೋಗದ ಸುದ್ದಿಯನ್ನು ಕೇಳಿದ್ದರಿಂದಾಗಿ ಇವರಿಬ್ಬರಿಗೂ ಕೂಡ ಬರಸಿಡಿಲು ಬಂದಂತಾಯಿತು. ಅಮ್ಮ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ಎಲ್ಲಿದ್ದೀರಿ ನೀವು? ಶ್ರೀರಾಮಚಂದ್ರ, ಲಕ್ಷ್ಮಣ, ಎಲ್ಲಿದ್ದೀರಿ ನೀವು? ನಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ಹೋದರಲ್ಲವೇ ಎನ್ನುತ್ತಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ಇಲ್ಲಿ ಸತ್ಯ ಮಾತ್ರ ಬಲು ಕಠಿಣವಾಗಿತ್ತು, ಅಪ್ರಿಯವಾದಂತಹ ಸತ್ಯವಾಗಿತ್ತು. ಆದರೆ ಈ ಸತ್ಯವನ್ನು ಹೇಳಲೇಬೇಕಾಗಿತ್ತು ಕೂಡ.
ಅಲ್ಲವೇ? ಇದನ್ನೇ ನಮ್ಮ ಬಸವಣ್ಣನವರು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು.